ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ವ್ಲಾಗ್ಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತೀನಿ. ಇವತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ಮಾವ ಇದ್ದಾರಲ್ಲ, ಅವ್ರ ಮಗಳು ಮನೆದಾನೆ, ನಮ್ಮ ಪಲ್ಲವಿ ಮನೆಯದು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಅಂದರೆ ಇವಾಗ ಪೂಜೆ ಆಗ್ತಾಯಿದೆ, ಹೋಮ ಆಗಿರ್ಬೋದು. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಈಗ ರೆಡಿ ಮಾಡ್ತಾ ಇದ್ದಾರೆ. ಬೆಳಗ್ಗೆನೂ ಪೂಜೆ ಇದೆ. ಈಗ ಮಾಮೂಲಿ ಹೋಮ, ಆಮೇಲೆ ಅಂದರೆ ಇವಾಗಿನ ಪೂಜೆ, ಬೆಳಗಿನ ಪೂಜೆ, ಇವೆರಡೂ ಇದರಲ್ಲೇ ನಾನು ತೋರಿಸ್ತೀನಿ. ದಯವಿಟ್ಟು ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ. ಈಗ ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ತುಂಬಾ ಜಾಗ ಬಿಟ್ಕೊಂಡಿದ್ದಾರೆ ಮನೆ ಮುಂದೆನೂ ಅಷ್ಟೇ. ಇದು ಪಾರ್ಕಿಂಗ್ ಆಗಿರ್ಬೋದು. ಫ್ಯೂಚರ್ಗೆ ಅಂದರೆ ಏನಾದ್ರು ಫಂಕ್ಷನ್ ಮಾಡ್ತೀವಿ ಅಂತ ಅಂದರೆ ಹೊರಗಡೆ ಎಲ್ಲೂ ನೋಡಿ, ಈ ಕಡೆನೂ ಜಾಗ ಬಿಟ್ಕೊಂಡಿದ್ದಾರೆ, ಇಲ್ಲೂ ಜಾಗ ಇದೆ. ಸೇಫ್ಟಿ ಗ್ರಿಲ್ ಹಾಕ್ಸಿರೋದಾಗ್ಬೋದು. ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಈಗ ಒಳಗೆ ಹೋಗ್ತೀನಿ. ಇನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಚಪ್ಪರ ಹಾಕಿದಾಯಿತು, ಹೂವು ಅಲಂಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಚಪ್ಪರ ಹಾಕೋದೆಲ್ಲ ಹಾಕ್ತಾ ಇದ್ದಾರೆ. ಬರೋನ್ ಎಂಟ್ರೆಲ್ಲ ಇನ್ನೂ ಬರ್ತಾ ಇದ್ದಾರೆ. ನಾವು ಮಧ್ಯಾಹ್ನನೇ ಬಂದ್ಬಿಟ್ಟು, ಇದೇ ಎಂಟ್ರೆನ್ಸು. ಅದೇ ನೋಡಿ ಪೋಟಿಕ, ಇದು ಮನೆ ಮುಂದೆ ಜಾಗ. ಆಮೇಲೆ ನನಗೆ ತುಂಬ ಇಷ್ಟ ಇದು. ಈ ಮೆಟ್ಲು ಎಷ್ಟು ದೊಡ್ಡದಾಗಿ ಕಟ್ಟಿಸಿದ್ದಾರೆ ಗೊತ್ತಾ? ತುಂಬಾ ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಾರೆ. ಇದನ್ನು ಮಾತ್ರ ತುಂಬಾ ಗಾಳಿ ಬೆಳಕಿಗೆಲ್ಲ ತುಂಬಾ ಚೆನ್ನಾಗಿದೆ. ಇದೇ ಎಂಟ್ರೆನ್ಸ್. ಚಿನ್ನಿ ಆಯ್ ಮಾಡಿ, ಚಿನ್ನಿ ಆಯ್ ಮಾಡು. ಹೋಗ್ತೀನಿ ರೀ. ಪೂಜೆಗಿನ್ನ ರೆಡಿ ಮಾಡ್ತಾ ಇದ್ದಾರೆ. ಇದು ಓಪನ್ ಕಿಚನ್. ಇದು ನಾನಿನ್ನು ವುಡ್ ವರ್ಕು ಏನೂ ಮಾಡಿಸಿಲ್ಲ. ಯಾಕಂದರೆ 2ನೇ ತಾರೀಕುವರೆಗೂ ರಾಜಯೋಗ ಇದೆಯಲ್ಲ, ಆವಾಗ ತುಂಬ ಫಂಕ್ಷನ್ಗಳು ನಡೀತಾ ಇದೆ ಈ ವೀಕಲ್ಲಿ. ಅಂದರೆ ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು. ಅದಕ್ಕೆ ಇನ್ನೂ ಕೆಲಸ ನಡಿಬೇಕು. ಅದಕ್ಕೆ ಇವಾಗ ರಾಜಯೋಗ ಟೈಮಲ್ಲೇ ಗೃಹ ಪ್ರವೇಶ ಮಾಡಿಸ್ಕೊತಾ ಇದ್ದಾರೆ. ಓಪನ್ ಕಿಚನ್ ಇದು. ಇದು ಅಡುಗೆ ಮನೆ. ಇದು ಡೈನಿಂಗ್ ಹಾಲ್ ಬರುತ್ತೆ. ಹಿಂಗೆ ಇಲ್ಲಿಗೆ ಬರ್ತಾ ಇದ್ದಂಗೆ ಇದೊಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಅಂದರೆ ರೇಷನು ಎಲ್ಲ ಇಟ್ಕೊಬೇಕಲ್ಲ, ಅದಕ್ಕೆ ಇದೊಂದು ರೂಮು. ಇದೊಂದು ದೊಡ್ಡದಾಗಿದೆ ರೂಮ್. ಅದೇ ಎಲ್ಲ ಇನ್ನು ವುಡ್ ವರ್ಕ್ ಎಲ್ಲ ಮಾಡಿಸ್ಕೊಬೇಕಲ್ವ, ಅದಕ್ಕೆ ಎಲ್ಲ ಕಡೆನೂ ಅಷ್ಟೇ ಗಾಳಿ ಬೆಳಕೋ ಕಿಟಕಿಗಳು ತುಂಬಾ ಇಟ್ಕೊಂಡಿದ್ದಾರೆ ನೋಡಿ. ಅಂದರೆ ಅಡುಗೆ ಮನೆ ಎದುರಿಗೇ ಒಂದು ರೂಮ್ ಬರುತ್ತೆ. ಇದೊಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಹಾಲೂ ಅಷ್ಟೇ ದೊಡ್ಡದಾಗಿದೆ. ಇದು ದೇವ್ರ ಮನೆ. ಹಿಂಗೆ ಬರ್ತಾ ಇದ್ದಂಗೆ ಇಲ್ಲೊಂದು ರೂಮು, ಇದೊಂದು ರೂಮು. ಇಲ್ಲಿ ಮಾಮೂಲಿ ವಾಷಿಂಗ್ ಮಿಷಿನ್ ಇಡೋಕ್ಕೆ ಇಲ್ಲೊಂದು ಸಿಂಕ್ ಇಟ್ಕೊಂಡಿದ್ದಾರೆ. ಮಾಮೂಲಿ ಕಾಮನ್ ವಾಶ್ರೂಮ್. ಮೇಲೂ ಕಟ್ಟಿಸಿದ್ದಾರೆ ಅಂತ ಕಾಣಿಸ್ತಾ ಇದೆ. ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಮೇಲ್ಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಲ್ಲೊಂದು ವಾಶ್ರೂಮ್ ಇದೆ. ಆಚೆ ಒಂದು ಇಲ್ಲೊಂದು ಕಟ್ಟಿದ್ದಾರೆ. ಅಟ್ಯಾಚ್ ಯಾವುದು ಮಾಡ್ಕೊಂಡಿಲ್ಲ. ಮೆಟ್ಲ ಮೇಲೆ ಹೋಗ್ತೀನಿ. ಮೇಲೂ ಅಷ್ಟೇ 2 ರೂಮ್ ಇದೆ. ಸಿಂಗಲ್ದು ಒಂದು ವಾಶ್ರೂಮ್ ಇದೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಬೆಳಕಿಗೂ ಅಷ್ಟೇನೆಲ್ಲ ಇದೆಲ್ಲ ಸೈಡ್ಗೆಲ್ಲ ಈ ಥರ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ರೂಮ್ ಇದೆ. ಇದೊಂದು ರೂಮು, ಅದೊಂದು ವಾಶ್ರೂಮು. ದೊಡ್ಡದಾಗೆ ಕಟ್ಟಿದ್ದಾರೆ. ಲಾಕ್ ಮಾಡಿದಾರಾ? ನೋಡಿ, ಇದೊಂದು ಅಂದರೆ 2 ರೂಮು. ಬಂದವ್ರಿಗೆ ಫಂಕ್ಷನ್ಗಳಿಗೆಲ್ಲ ನೆಂಟರುಗಳು ಬರ್ತಾ ಇರ್ತಾರಲ್ಲ, ಅದಕ್ಕೆ ಇದೊಂದು ರೂಮು. ಪಕ್ಕದಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಈ ವಾಶ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದೇ ಒಂದು ರೂಮ್ ಇದ್ದಂಗಿದೆ. ಎಷ್ಟು ಉದ್ದ ಇದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಫೋಟೋ ಇಡ್ಸ್ಕೊಳ್ಳೋರೆಲ್ಲ ಇಳಿಸ್ಕೊತಾ ಇದ್ದಾರೆ. ಯಾಕೆ ತಾನು ಫೋಟೋ ಬೇಡವಾ? ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಗಾಳಿ ಬೆಳಕಿಗೆಲ್ಲ ತುಂಬಾ ಚೆನ್ನಾಗಿದೆ.
ಈ ಕಡೆನೂ ಜಾಗ ಬಿಟ್ಕೊಂಡಿದ್ದಾರೆ, ಇನ್ನು ಹಿಂದೆನೂ ಜಾಗ ಇದೆ, ಸುತ್ತ ಜಾಗ ಬಿಟ್ಕೊಂಡಿದ್ದಾರೆ, ಮಧ್ಯೆ ಕಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವ್ರ ಮನೆದೇ ಗ್ರೂಪ್ ಪ್ರವೇಶ ನಡೀತಾ ಇರೋದು. ಪಲ್ಲವಿ ಮತ್ತು ರಾಮು ಅಣ್ಣ ಅಂತವ್ರ ಹೆಸರು. ಒಬ್ಬಳೇ ಮಗಳು ನಮ್ಮ ಲಹರಿ ಎತ್ಕೊಂಡಿದ್ದಾಳೆ ನೋಡಿ, ಮುದ್ದಾಗಿ ಚೆನ್ನಾಗಿದ್ದಾಳೆ. ಅಂದರೆ ನಮ್ಮಮ್ಮ ಇದ್ದಾರಲ್ಲ ಸ್ವಂತ ತಮ್ಮನ ಮಗಳೇ. ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಇದು ಅವ್ರ ಫ್ಯಾಮಿಲಿ, ಅಂದರೆ ಅವ್ರ ಮೈದ, ಅವ್ರ ಅತ್ತೆ, ನಾದ್ನಿ, ಅವ್ರ ದೊಡ್ಡತ್ತೆ, ಇಷ್ಟು ಗ್ರೂಪ್ ಫೋಟೋ ಇಡ್ಸ್ಕೊತಾ ಇದ್ದಾರೆ. ರಾಮಯ್ಯನ దగ్గరికి రా. ನಂಗೊಂದು ಪಪ್ಪಿ ನೂಯಿ ನಾಕಿ ನೂಯಿ ನೀಡ್ಸೋಣ. ಮೇಲೆಲ್ಲ ಫೋಟೋ ಇಡ್ಸ್ಕೊತಾ ಇದ್ರು. ನಮ್ಮ ತನು ಜೊತೆನೂ ಹಂಗೆ ಫೋಟೋ ಇಡ್ಸ್ಕೊಂಡು ಹಾಗೆ ಕೆಳಗೆ ಬಂದೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಐನೋರು. ಇನ್ನು ಹೂವಿನ ಅಲಂಕಾರ ಮಾಡ್ತಾಯಿದ್ರು. ಮಾಡಿದ್ದಾರೆ, ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ವಿ. ಇನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಚಳಿಗೋದಕ್ಕೂ ಸೂಪರ್ ಆಗೈತೆ. ಊಟ ಕೂತಿದ್ದಾರೆ ನಮ್ಮಮ್ಮವರೆಲ್ಲ. ಬಜ್ಜಿ ತಿಂದ ಸಾಯಂಕಾಲ ಬಂದು ಅನ್ನ ಸಾರು ತಿಂದೆ. ಹೊಟ್ಟೆ ತುಂಬಲ್ಲ. ಹಂಗಾರೆ ಕುತ್ಕೊಂತೀನಿ ರಮ್ಮ. ಊಟ ಮಾಡ್ಕೊಂಡು ಒಳಗೆ ಬಂದೆ. ಈ ತರಕಾರಿ ಸಾಂಬಾರು ಅನ್ನ ಮಾಡಿ ಬಿಸಿ ಬಿಸಿ ಬಜ್ಜಿ ಹಾಕಿದ್ರು. ಹೊಟ್ಟೆ ತುಂಬ ತಿಂದೆ. ಇವಾಗ ಹಿರಿಯರದು ಆಶೀರ್ವಾದ ತಗೊಳ್ಳಿ ಅಂತ ಇದ್ದಾರೆ. ಅಂದರೆ ದೊಡ್ಡ ಸೊಸೆಯಾಗಿ ಹೋಗಿರೋದು. ಅಂದರೆ ನಮ್ಮ ಮಾವನ ಮಗಳು ನಮ್ಮ ಪಲ್ಲವಿ, ಇವಳೇ ದೊಡ್ಡ ಸೊಸೆ. ಅಂದರೆ 4 ಜನ ಮಕ್ಕಳು ಅವ್ರ ಅತ್ತೆಯವ್ರಿಗೆ, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಅದರಲ್ಲಿ 2 ಹೆಣ್ಮಕ್ಳಿಗೂ ಮದುವೆ ಆಗಿದೆ. ರಾಮಣ್ಣನೇ ದೊಡ್ಡವರು. ಇನ್ನು ಅವ್ರ ತಮ್ಮ ಇದ್ದಾರೆ ಮೋಹನ್ ಅಂತ, ಅವ್ರಿಗಿನ್ನ ಮದುವೆ ಆಗಿಲ್ಲ. ಹುಡುಗಿ ಹುಡುಕ್ತಾ ಇದ್ದೀವಿ. ನಾವು ಬಂದು ಬೆಸ್ತರು. ಯಾರು ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಇದರಲ್ಲಿದ್ದರೆ ಹುಡುಗಿ ಇದ್ದರೆ ಹೇಳಿ ಆಯಿತಾ, ಕಮೆಂಟ್ ಮಾಡಿ. ಈಗ ಹಿರಿಯರದ್ದು ಆಶೀರ್ವಾದ ತಗೊತಾ ಇದ್ದಾರೆ. ಪೂಜೆಗೆಲ್ಲ ರೆಡಿ ಆಯಿತು. ಆಮೇಲೆ ತುಂಬ ನೆಂಟರಿದ್ದಾರೆ ಎಲ್ಲರೂ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಸುತ್ತ ಇರೋದು. ಇವಾಗ ಹೊಸ ಮನೆ ಕಟ್ಟಿದಾರಲ್ಲ ಆ ಊರಲ್ಲಿ ಸಿಕ್ಕಾಪಟ್ಟೆ ನೆಂಟರಿದ್ದಾರೆ. ಅಂದರೆ ನಮ್ಮ ಪಲ್ಲವಿ ಮನೆ ಕಡೆನೂ ಅಷ್ಟೇ, ಅವ್ರ ಮಾವದಿರು ಅತ್ತೆದಿರು ಅಷ್ಟು ಕೂಡು ಕುಟುಂಬ. ಆದರೂ ಇವ್ರ ಕಡೆನೂ ಕೂಡು ಕುಟುಂಬ. ಇವಾಗೆಲ್ಲ ಆಶೀರ್ವಾದ ತೊಗೊಂಡು ಈಗ ಪೂಜೆ ಕುತ್ಕೊಂಡಿದ್ದಾರೆ. ದೇವ್ರಿಗೆ ನೋಡಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿಸಿದ್ರು. ಅಂದರೆ ಇವಾಗ ಏನೇನು ಮಾಡೋದು ಅಂದರೆ ಗಣೇಶನ ಪೂಜೆ ಅಂತ ಯಾವುದೇದು ಮಾಡಬೇಕೋ ಇದು ಮಾಡಿದ್ರು. ಬೆಳಗ್ಗೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದನ್ನು ಮಾಡಿದ್ರು. ನವಗ್ರಹ ಪೂಜೆ ಎಲ್ಲ ನೋಡಿ ತುಂಬ ಮುದ್ದಾಗಿದ್ರು, ಚೆನ್ನಾಗಿ ಕಾಣಿಸ್ತಾಯಿದ್ರು. ಇಲ್ಲಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಆಚೆ ವಾಸ್ತು ಪೂಜೆ ಅಂತ ಮಾಡಿದ್ರು. ಅದು ರಂಗೋಲಿ ಬಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ, ನೋಡ್ಬೋದು ನೀವು. ಗಣೇಶ ನನಗೆ ಫ್ಲವರ್ ಆಗಿಬಿಟ್ಟು ಒಂದು ಮನುಷ್ಯನ ಬಿಡಿಸ್ತಾನೆ ಐತೆ. ನೀರು ಬಾಟ್ಲು తీస్తాను బట్టి ఇట్లా పెట్టుకుంటాను ఎత్తుకపోతాను ಚಿಟ್ಟಿ ಚೆನ್ನಾಗಿದ್ದೀರಾ? ಮಧ್ಯಾಹ್ನ ಬಂದಾಗ
तट्टा हम क्या स्टील तट्टा ಏನ ಅಕ್ಕ ಇಲ್ಲ ಆಯ್ತು ಆಯ್ತಾಯ್ತು లాస్ట్ లైక్ ಆಮೇಲೆ నిద్ದೆ కట్ ಮಾಡೋದು ఎడిటింగ్ వాస్తు ఈ పొద్దు దోష పరిహారం అయిపోతే రేపటి నుంచి మీరు ఏం కావాలైనా చేసుకోవచ్చు. అందుకే రేపు ఈ పొద్దంతా రెడీ చేసి ఉండేది ఊరికే దేవుడిని ఆవాహన చేసి ವಾಸ್ತು ಪೂಜೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಏನೇ ಮಾಡೋಕ್ಕಿಂತ ಮುಂಚೆ ವಾಸ್ತು ಪೂಜೆ ಅಂತ ಮಾಡಬೇಕಂತೆ. ಮಾಮೂಲಿ ಹೋಮ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಕಳಸ ಇಟ್ಟು ಅದನ್ನು ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಸ್ವೀಟ್ ಬಂದು ಬಾದುಷಾ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಐನರೆಲ್ಲ ಹೋಗಿದ್ದಾಯಿತು, ಎಲ್ರದ್ದು ಊಟ ಆಯಿತು. ಆಮೇಲೆ ಬೆಳಗ್ಗೆ ಲಕ್ಷ್ಮೀನ ಕುಂಡಿಸ್ಬೇಕಲ್ಲ ದೇವ್ರ ಮನೇಲಿ, ಅದಕ್ಕೆ ಬಿಂದಿಗೆಗೆ ಸೀರೆ ಉಡಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಸೀರೆ ಉಡಿಸಿದ್ರು. ದೇವರು ಅಷ್ಟೇ ಚೆನ್ನಾಗಿ ಕಾಣಿಸ್ತೈತೆ. ಈಗೇನೆ ಆಗಲೇ ಇವಾಗ ಟೈಮ್ ಬಂದು ಆಗಲೇ 1 ಗಂಟೆ ಆಗಿದೆ. ಇನ್ನು ನಾವು ಎಲ್ಲ ಹೂವು ಕಟ್ತಾ ಇದ್ದಾರೆ. ಬೆಳಗ್ಗೆ ಮುಟ್ಕೊಳ್ಳೋಕೆ ಹೂವು ಬೇಕು, ಪೂಜೆಗೆ ಹೂವು ಎಲ್ಲ ಬೇಕಲ್ಲ. ಪೂಜೆ ಆಗೋಷ್ಟೊತ್ತಿಗೆ ಒಂದು 10:30 11 ಗಂಟೆ ಆಯಿತು. ಎಲ್ಲ ಊಟ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟೊತ್ತಿಗೆ ಒಂದು 2 ಗಂಟೆವರೆಗೂ ಹೂವು ಕಟ್ಟಿದ್ದೀವಿ. ಎಲ್ಲರೂ ಮಾತಾಡ್ಕೊಂಡು ಜನ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ವಲ್ಲ, ಹಂಗೆ ಆಗಿದ್ದು. ಆಮೇಲೆ ಯಾವ ಥರ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ ಅಡುಗೆ ಮನೇಲೂ ತೋರಿಸ್ತೀನಿ ನೋಡಿ. ಸೀರೆ ಎಷ್ಟು ಚೆನ್ನಾಗಿ ಉಡಿಸಿದ್ರು ದೇವ್ರಿಗೆ. ಬೆಳಗ್ಗೆ ದೇವ್ರೂ ಅಷ್ಟೇ ಲಕ್ಷ್ಮೀ ತಾಯಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಅದು ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದಾಯಿತು ನೋಡಿ. ಇವಾಗ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ ಮೀಶೋದಲ್ಲೇ ಫಸ್ಟೇ ಬುಕ್ ಮಾಡ್ಕೊಂಬಿಟ್ಟಿದ್ರು ಏನೇನು ಬೇಕು, ಯಾವ ಥರ ಕ್ರಿಯೇಟಿವ್ ಮಾಡಬೇಕು ಅಂದ್ರೆ. ಅಂದರೆ ನಮ್ಮ ಪಲ್ಲವಿ ಇದ್ದಾಳಲ್ಲ, ಅವ್ರ ತಂಗಿ ಗಾಯತ್ರಿ, ನೀವು ನೋಡಿದ್ದೀರಾ, ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ದೆ ಅವ್ರದ್ದು. ಅವಳೇನೆ ರೆಡಿ ಮಾಡಿರೋದು. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹೊರಗಡೆ ಒಪ್ಸಿದ್ರೆ 3,000 4,000 ಕೊಟ್ಟು ನಾವು ರೆಡಿ ಮಾಡಿಸ್ಕೊಬೇಕಾಯಿತು. ಐಡಿಯಾ ಇದ್ದಿದ್ದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಲು ನಮ್ಮ ಗಾಯತ್ರಿ. ಆಮೇಲೆ ಬೆಳಗ್ಗೆಗೆ ಅಷ್ಟೊಂದು ಕುಂಕುಮ ಅಂದರೆ ಹೆಣ್ಮಕ್ಳಿಗೆ ಹೆಂಗಸ್ರಿಗೆ ಅಷ್ಟೊಂದು ಕುಂಕುಮ ಕೊಡಬೇಕಲ್ಲ, ಬರೀ ಎಳ್ಳಡಿಕೆ ಬಾಳೆಹಣ್ಣು ಏನು ಕೊಡೋದು ಅಂತ ಸಿಹಿ ಬೂಂದಿ ಖಾರ ಬೂಂದಿ ಎರಡೂ ಮಾಡಿಸಿದ್ರು. ಅದನ್ನೆಲ್ಲ ಪ್ಯಾಕ್ ಮಾಡಿ ನಾವು ಮಲಗೋಷ್ಟೊತ್ತಿಗೆ 2:30 3 ಗಂಟೆ ಆಗಿದೆ. ಇವಾಗ 4 ಗಂಟೆ ಎಲ್ಲ. ಈಗ ಹಾಲು ಉಗ್ಸೋಕ್ಕೆ ಏನಾರು ಬಂದಿದ್ದಾರೆ, ಹಸುನ ಕರ್ಕೊಂಬಂದಿದ್ದಾರೆ. ನಿದ್ದೆ ಇಲ್ಲ, ಥಂಡಿ ಸಿಕ್ಕಾಪಟ್ಟೆ ಇರೋದಕ್ಕೆ ಗಂಟ್ಲು ನೋವು ಬಂದ್ಬಿಟ್ಟಿದೆ. ಗಂಟ್ಲು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಈಗ ಹೋಗಿ ರೆಡಿ ಆಗಬೇಕು. ಟೈಮ್ ಆಗಲೇ ಬಂದು 4:30 ಆಗಿದೆ. ನಿದ್ದೆನೇ ಮಾಡಿಲ್ಲ. ಒಂದು 2 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಹೊಸ ಮನೆ ಬೇರೆ, ಥಂಡಿ. ಆಮೇಲೆ ಅರಳಿ ಮರ ಇರೋದಕ್ಕೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ನಿದ್ದೆನೇ ಬಂದಿಲ್ಲ. ಚಳಿ ಆಗ್ತಾ ಇರೋದಕ್ಕೆ 2 ಅವರ್ ಹೆಂಗೋಯ್ತು ಅನ್ನೋದೇ ಗೊತ್ತಿಲ್ಲ. ಇವಾಗ ಹಸುನ ಒಳಗೆ ಕರ್ಕೊಂಬಂದು ಅಂದರೆ ಮನೆ ದೇವ್ರ ಫೋಟೋ ಹಿಡ್ಕೊಂಡು ಕಳಸನ ಎತ್ಕೊಂಡು ಇವಾಗ ಒಳಗೆ ಬಂದಿದ್ದಾರೆ. ಫಸ್ಟ್ ಅವರು ಬೆಳಗಿನ ಜಾವ ಅಂದರೆ 4:15 ಒಳಗೆ ಬಂದಿದ್ದಾರೆ. ಅದನ್ನೊಬ್ಬರು ವಿಡಿಯೋ ಮಾಡ್ಕೊಂಡಿಲ್ಲ. ಹಸುನ ಒಳಗಡೆ ಕರ್ಕೊಂಬಂದಿರೋದು ವಿಡಿಯೋ ಮಾಡ್ಕೊಂಡಿಲ್ವ, ಮಾಡ್ಕೊಳ್ಳೋದಲ್ವ ಅಂತ ರೇಗ್ತಾ ಇದೆ. ಅವ್ರು ಬಂದು ನನ್ನನ್ನು ಕೂಗಿದ್ದಾರೆ, ನಾನು ಎದ್ದಿಲ್ಲ. ಆಮೇಲೆ ನಾನು ಗಂಟೆ ಅವರು ಐನವ್ರು ಪೂಜೆ ಮಾಡ್ತಾಯಿದ್ದಲ್ಲ, ಗಂಟೆ ಸೌಂಡ್ ಕೇಳ್ಕೊಂಡು ನಾನು ಎದ್ದು ಬರೋಷ್ಟೊತ್ತಿಗೆ ಒಳಗೆ ಕರ್ಕೊಂಡೇ ಬಿಟ್ಟಿದ್ರು. ಯಾರು ಮಾಡ್ಕೊಂಡಿಲ್ಲ, ಹೇಳೋದಲ್ವ ಅಂತ ಇದ್ರು. ಅದೊಂದು ವಿಡಿಯೋ ಮಿಸ್ ಆಗಿದೆ ಅಷ್ಟೇ ನನಗೆ. ನೋಡಿ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಹಾಲು ಉಗ್ಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ತುಂಬಾ ಹಾಲು ಚೆನ್ನಾಗಿ ಉಗ್ತು. 3 ಸಲನೂ ಬಲಗಡಿಕೆ ಉಗ್ತು. ಎಲ್ಲರೂ ಖುಷಿ ಆಯಿತು. ಯಾಕಂದರೆ ಅದೇ ಅಲ್ವ ನಾವು ಏನೇ ಪೂಜೆ ಮಾಡಿಸ್ತೀವೋ ಮಾಡಲ್ವೋ ಹೊಸ ಮನೆ ಅಂತ ಹೋದ್ಮೇಲೆ ಮೇಯ್ನ್ ಬೇಕಾಗಿರೋದು ಮನೇಲಿ ಪೂಜೆ ಮತ್ತು ಹಾಲು ಉಗ್ಸೋದಿದೆ. ಎಡೆ ಬೇಕಾಗಿರೋದು. ಮಿಕ್ಕಿದೆಲ್ಲ ನಾವು ಮಾಡ್ಕೊಂಡಿರೋದು ಅಂತ ಅದೇ ಐನರ್ ಅಂತ ಇದ್ರು. ಹಾಲು ಮಾತ್ರ ತುಂಬಾ ಚೆನ್ನಾಗಿ ಉಗ್ತು. 3 ಸಲ ಉಗ್ತಾ ಇದ್ದಂಗೆ ಸಕ್ಕರೆ ಎಲ್ಲರ ಕೈಲೂ ಅಂದರೆ ಅವ್ರ ಮನೆಯವ್ರ ಕಡೆಯಿಂದ ಎಲ್ಲರ ಕಡೆಯಿಂದನೂ ಸಕ್ಕರೆ ಹಾಕ್ಸಿದ್ರು. ಮೊದಲು ನಮ್ಮ ಪಲ್ಲವಿ ಹಾಕಿದ್ರು, ಆಮೇಲೆ ಅವ್ರ ಮೈದ ಹಾಕಿದ್ರು, ಅವ್ರ ಅತ್ತೆ ಹಾಕಿದ್ರು, ಒಬ್ಬೊಬ್ರು ಬಂದು ಹಂಗೆ ಸಕ್ಕರೆ ಹಾಕಿದ್ರು. ಹಾಲು ಉಗ್ತಾ ಇದ್ದಂಗೆ ಆ ಹಾಲಿನ ಪಾತ್ರೆ ಸಕ್ಕರೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಪಾತ್ರೆನ ದೇವ್ರ ಮನೇಲಿ ಇಟ್ಬಿಟ್ಟು ನೈವೇದ್ಯ ಇಟ್ಬಿಟ್ಟು ಆಮೇಲೆ ಹಾಲನ್ನ ಎಲ್ಲರಿಗೂ ಕುಡಿಯೋಕ್ಕೆ ಕೊಟ್ಟರು. ಅಲಂಕಾರ ನೀವು ನೋಡ್ಬೋದು. ರಾತ್ರಿ ಎಲ್ಲ ಪಾಪ ರೆಡಿ ಮಾಡಿ ಇಟ್ಟಿದ್ದಕ್ಕೂ ಬೆಳಗ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಂದವರೆಲ್ಲನೂ ಚೆನ್ನಾಗಿ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ಅಂತ. ಇದು ಗೊಂಬೆಗಳೆಲ್ಲ ಮೀಶೋದಲ್ಲಿ ಅಂತ ಬುಕ್ ಮಾಡಿದಿರೋದು. ಕ್ರಿಯೇಟಿವ್ ಚೆನ್ನಾಗಿತ್ತು. ನಮ್ಮ ಗಾಯತ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾಳೆ. ಅವಳಿಗೆ ಎಲ್ಲರೂ ಅದೇ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು. ಮನೇನೂ ಅಷ್ಟೇ ಚೆನ್ನಾಗಿ ಕಟ್ಸಿದ್ರು.
ಇಲ್ಲೆಲ್ಲ ಪೂಜೆ ಆಯ್ತಲ್ಲ ನೋಡಿ. ಇವಾಗ ಇಲ್ಲಿ ಪೂಜೆ ಮಾಡ್ತಾರೆ ನೋಡಿ. ಲಕ್ಷ್ಮೀ ತಾಯಿನೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈಗ ಹೂವೆಲ್ಲ ಹಾಕಿದ್ಮೇಲೆ. ಇವಾಗ ಫಸ್ಟ್ ಪೂಜೆ ಅದೇ ಮಾಡಿದ್ದು ಬೆಳಗ್ಗೆ. ಇವಾಗ 5 ಗಂಟೆ ಆಗಿದೆ ಟೈಮು. ಹಾಲು ಕುಸ್ಬಿಟ್ಟು ಮಾಮೂಲಿ ಇಲ್ಲಿ ಮನೆ ದೇವ್ರ ಫೋಟೋ ವೆಂಕಟರಮಣ ಸ್ವಾಮಿ ಅವ್ರದ್ದು ಇಟ್ಟುಬಿಟ್ಟು ಇಲ್ಲಿ ಲಕ್ಷ್ಮೀ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಮಿಕ್ಕಿದ್ದು ಗಣಪತಿ ಪೂಜೆ ಆಗಿರ್ಬೋದು, ನವಗ್ರಹ ಪೂಜೆ ಆಗಿರ್ಬೋದು, ಪ್ರತಿಯೊಂದು ಆಮೇಲೆ ಮಾಡಿಸ್ತಾ ಇದ್ದಾರೆ. ನಾವು ರೆಡಿ ಆಗಿಬಿಟ್ಟು ಇಲ್ಲೇ ಮನೆ ಹತ್ರ ದೇವಸ್ಥಾನ ಐತೆ ಅಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆನೇ ರೆಡಿಯಾಗಿ ಈಶ್ವರನ ದೇವಸ್ಥಾನಕ್ಕೆ ಬಂದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಮನೆ ಮುಂದೆನೇ ಇರೋದು. ಇಲ್ಲಿ ನಾಗರು ಕಲ್ಲುಗಳೆಲ್ಲ ಇದ್ದಾವೆ. ಒಳಗಡೆ ದೇವ್ರನ್ನೂ ತೋರಿಸ್ತೀನಿ. ನಾನು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ. ತುಂಬಾ ಹಳೆಯ ದೇವಸ್ಥಾನ. ಶ್ರೀ ಶಕ್ತಿ ಗಣಪತಿ ಅಂತ ಇವಾಗ ನೀವು ನೋಡ್ತಾ ಇರೋದು. ಆಮೇಲೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂದರೆ ಈಶ್ವರ ತಂದೆ ಪುಟ್ಟು ಲಿಂಗ ಇರೋದು. ತುಂಬಾ ಚಿಕ್ಕದು ಲಿಂಗ ಅದು ನೀವು ನೋಡ್ತಾ ಇರೋದು ಇವಾಗ. 3 ದೇವರು ಅಕ್ಕಪಕ್ಕನೇ ಇದೆ. ಗಣಪತಿ, ಆಮೇಲೆ ಈಶ್ವರ, ಆಮೇಲೆ ಪಾರ್ವತಿ ಅಮ್ಮನವ್ರು ನೀವು ನೋಡ್ಬೋದು. ಲುಟ್ಟ ಇದೆ ಅಲ್ಲ ನೋಡಿ. ಕರು, ಒಂದು ಚಿಕ್ಕ ಕರು ಇದೆ. ಬಾಹುಬಲಿ ಹಸು ಕಟ್ಟಪ್ಪ ನೋಡಿ 2 ಪೋಸ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಷ್ಟೊಂದು ಅಜ್ಜಿ. ಹಾಂ, ಯಾಕೆ ನಮ್ಮ ಹುಡುಗರಿಗೆ ಮಿಸ್ ಮಾಡಿಬಿಟ್ಟಿದ್ರಲ್ಲ ಅಣ್ಣ? ಯಾಕಣ್ಣ ಇವರಿಬ್ರಿಗೆ ನಮಗೆಲ್ಲ ಹಾಕಿದ್ರು. ತಿಂದಾತೆ. ಹ್ಞೂ, ಚಿತ್ರಾನ್ನ ತಿಂದನು. ತಿಂದ 2 ತಿಂದೆ. 2 ಹಾಕ್ತಾರೆ. ನೀವು ಬರೀ ಉಪ್ಪಿಟ್ಟಾ? ಮತ್ತೆ ನಮಗೂ 2 ಹಾಕೋರೆ. ನಮ್ಗೆ ಉದ್ದಿನ ವಡೆ ಹಾಕಿದ್ರಪ್ಪ, ನಿಮ್ಗೆ ಹಾಕಿಲ್ಲ. ಖಾಲಿ ಆಗೋಗೈತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನವಗ್ರಹ ಪೂಜೆ ಮಾಡ್ತಾ ಇದ್ದಾರೆ. ಇಷ್ಟೊತ್ತಾಗ ಗಣಪತಿ ಪೂಜೆ ಆಯಿತು, ಮನೆ ದೇವ್ರ ಪೂಜೆ ಆಯಿತು. ಇವಾಗ ನವಗ್ರಹ ಪೂಜೆ ನಡೀತಾ ಇದೆ. ಗೋವಿಂದ. ದರಿದ್ರನಾಗಿರುತ್ತಾನೋ ಅವನಿಗೆ ಧನಪ್ರಾಪ್ತಿಯಾಗುತ್ತದೆ. ಅವನು ಎಲ್ಲ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿಯನ್ನು ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಯಲೋಕದಲ್ಲಿ ಸಂಪೂರ್ಣ ಸುಖಗಳನ್ನು ಅನುಭವಿಸಿ ಅಂತ್ಯಲೋಕದಲ್ಲಿ ಸಾಕ್ಷಾತ್ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು.
ಮತ್ತೆ ಸೂತ ಮಹಾಮುನಿಗಳು ಹೇಳುತ್ತಾರೆ, ಕೆಲವು ಶೌನಿಕಾದೃಗಳೇ, ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡುವಂತವನಾಗಿದ್ದೇನೆ. ಈ ವ್ರತವನ್ನು ಮಾಡಿದ್ದೆ ಯಾರನ್ನ ಒಂದು 5 ಜನ ಬನ್ನಿ ಅಂತ ಇದ್ದೇನು. ಓಂ ರಂ ತೇಜಸಾನಾಮಧಿಪತಯೇ ಅಗ್ನಯೇ ನಮಃ. ಆಗಚ್ಚಾಗಚ್ಛ ವಾಕ್ಯಾಭ್ಯರ್ಥ ಅಸರಾನ್ಮಗಲಕ್ರಾಯ ಸ್ವಾಹೇದೆ ಇಂಧನಾನಿ ನಿಕ್ಷಿಪ್ಯ. ಅಸರಾನ್ಮಗಲಕ್ರಾಯ ಸ್ವಾಹೇದೆ ಇಂಧನಾನಿ ನಿಕ್ಷಿಪ್ಯ. ओम निम नीलाय स्वाहा ओम निम नीलाय स्वाहा ओम कामकोदाय स्वाहा सकल साम्राज्यदायिनी महालक्ष्मी स्वाहा. महालक्ष्म्याय इदं अतितेन मध्यस्था अनुतेन मध्यस्था सरस्वतेन मध्यस्था देवतेन प्रासावि अतितेन मध्यस्था अनुतेन मध्यस्था सरस्वतेन मध्यस्था देवतेन प्रसूवा पूर्वोत्तरदाय गुणविशेषण सत्ताय अस्यां शुभतिथौ श्री भगवदाज्ञया श्रीमन्नारायण प्रीत्यर्थं महापूर्णाहुतिर्महोष्टे वट्पायाष्टवट्पणे बृहस्पति प्रसोदास्तानां निरं तरुन्मसः. ध्यायामि ध्यानं समर्पयामि आवाहयामि आसनं समर्पयामि पादयोः पाद्यं समर्पयामि हस्तयोः अर्घ्यमर्घ्यं समर्पयामि आचमनं समर्पयामि स्नानाङ्गं समर्पयामि हरिद्राचलं समर्पयामि कुङ्कुमसिन्दूराणं समर्पयामि पुष्पैः पूजयामि. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः नारायणाय विद्महे वासुदेवाय धीमहि तन्नो विष्णुः प्रचोदयात्. स्वाहा. अन्यदा नमस्ते त्वमेव धर्मकुमार तस्मात् कारुण्यभावेन रक्ष रक्षो यज्ञेश्वरा. सर्वस्यार्थेन सर्वस्यं सर्वमेवदयात्मने सर्वं देवे आनन्दकपूर्णं गणनीयालं दर्शयामि. सत्यनारायण स्वामी पादारविन्द गोविन्द ಗೋವಿಂದ. ಮುದ್ದೆ ಕುದ್ದಿ ಹಾಕವ್ರೆ. ಇದ್ಕೆ ಬೇಳೆ ಸಾಂಬಾರು. ಅದು ಪಕೋಡ ಅಂತ ಪಕೋಡಕ್ಕೆ ರೆಡಿ ಮಾಡಿಟ್ಟವ್ರೆ. ಪಾಯಸಗಳು, ಮುದ್ದೆಗಳು, ಇದ್ಕೆ ಬೇಳೆ ಸಾರುಗಳು, ಕಾಳು ಪಲ್ಯಗಳು. ಪಲಾವ್ಗಳು. ಅಡುಗೆಗಳೆಲ್ಲ ಆಗಲೇ ರೆಡಿ ಆಗಿದೆ. ಅಡುಗೆ ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಬಿಸಿ ಬಿಸಿ ಮುದ್ದೆ ಕಟ್ತಾ ಇದ್ದಾರೆ. ಇದ್ಕೆ ಬೇಳೆ ಸಾರು, ಬಿಸಿ ಬಿಸಿ ಮುದ್ದೆ. ಒಳಗಡೆ ಎಲ್ಲ ಪೂಜೆ ಆಯಿತು. ಇನ್ನು ಮಂಗಳಾರತಿ ಆಗಿಲ್ಲ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಎಲ್ಲ ಓದಿದ್ದಾಯಿತು. ಇನ್ನು ಮಂಗಳಾರತಿ ಮಾತ್ರ ಮಾಡಿಲ್ಲ. ಅಂದರೆ ಅನ್ನ ಹಾಕ್ತಾರಲ್ಲ ಬಾಗಿಲಿಗೆ, ಏನೋ ಅಂತಾರೆ ಇದನ್ನು, ಅದು ನಂಗೆ ಪೂಜೆ ಹೆಸರು ಗೊತ್ತಿಲ್ಲ. ಅದನ್ನು ಮಾಡ್ತಾ ಇದ್ದಾರೆ ಇವಾಗ. ಧರ್ಮರಾಜಾಯ ನಮಃ. ಗರುಡಯೇ ನಮಃ. ಇದಂ ಬಲಿನಾಥಾಯ ವಂದಯಂತಾಂ.
ಬಾಗಿಲು ಪೂಜೆ ಎಲ್ಲ ಆಯಿತು. ಬೂತ್ ಕುಂಬಳಕಾಯಿ ಹೊಡಿತಾರಲ್ಲ ಅದು ತಂದು ಕುಂಕುಮದ ಕೈನ ಗೋಡೆ ಮೇಲೆ ಅದನ್ನ ಮಾಡಿಸ್ತಾ ಇದ್ದಾರೆ. ತುಂಬ ಜನ ಸೇರಿದರು. ಆಮೇಲೆ ಕ್ಯಾಮ್ರಾಮ್ಯಾನು ಅಣ್ಣ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ತುಂಬ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಮಾಡೋವಾಗೆಲ್ಲನೂ. ಎಲ್ಲರೂ ಅಷ್ಟೇ ತುಂಬ ಸಿಕ್ಕಾಪಟ್ಟೆ ಜನ ಸೇರಿದರು. ಎಲ್ಲ ನಮ್ಮ ಕಡೆ ರಿಲೇಷನ್ ಎಲ್ಲರೂ ಬಂದಿದ್ರು. ಒಬ್ರಿಗಿನೊಬ್ರು ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಲ್ಲ ಪೂಜೆ ಆಯ್ತು. ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಯ್ತಲ್ಲ, ಇವಾಗ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಎಲ್ಲರೂ ಮಂಗಳಾರತಿ ಮಾಡಿ ಎಲ್ಲರದು ಆದಮೇಲೆ ದೊಡ್ಡವ್ರದ್ದೆಲ್ಲ ಆಶೀರ್ವಾದ ತೊಗೊಂಡು ಹಂಗೆ ಎಲ್ಲರೂ ಅಷ್ಟಂಕುಮನು ಕೊಡ್ತಾ ಇದ್ದಾರೆ. ಹಂಗೆ ನೋಡ್ಬೋದು ನೀವು ಅದನ್ನು. नमस्सूर्याय सोमाय मंगलाय बुधाय च गुरुशुक्रशनिभ्यर्षामे केतवे नमः ध्यायेत् सत्यं गुणातीतं गुणत्रयसमन्वितं लोकराजं च लोकेशं कौस्तुभावर्णं नीलवर्णं वेदवासं श्रीवत्सपदभूषितं गोविन्दं गोकुलानन्दं ब्रह्माद्यैरविपूजितम् ಎಲ್ಲ ನಿಂತ್ಕೊಂಡಿದ್ದ ಜಾಗದಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹತ್ರ ಬಂದ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನಮಸ್ಕಾರ ಮಾಡಿ. ಯಾರಿಗಾನಿ ಚ ಪಾಪಾನಿ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದ ಗೋವಿಂದ ಮಾನವ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಳೆನು ದನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಳೆನು ದನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ ಗಾಯಿ ಈ ಕಡೆ ಬಮ್ಮ ಅವ್ರ ಫೋಟೋ ಹಿಡಿತಾರೆ. ಏನು ಅಡಿಯ ಅಂಬಿ ಹಿಂಗೆ ಇಟ್ಕೊಳೋದು ಅಷ್ಟೇನಾ? 4 ಜನ ಕಾಣ್ತಿದ್ರೆ ಇನ್ನೊಬ್ರು ಎಲ್ಲವ್ರೆ? ಅಲ್ಲವ್ರ ಅವ್ರು ಕಾಣ್ಲೇ ಇಲ್ಲ ಬಿಡು. ಹಾಂ ಈಗ ಆರತಿ ಮಾಡೋದು ಈಗ ಅಷ್ಟಂಕುಮ ಕೊಡ್ತಾ ಇದೀವಿ. ನಮ್ಮ ಅಮ್ಮಂಗೆ ವಿಡಿಯೋ ಮಾಡು ಅಂತ ಅಂದರೆ ನಮ್ಮಮ್ಮ ಕಾಣಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಈಗ ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ಬಂದು ಅವರು ಅಷ್ಟಂಕುಮ ಕೊಟ್ಟು ಏನೇನೋ ತಂದಿರ್ತಾರಲ್ಲ ಸೀರೆ ಬಟ್ಟೆ ಕೊಡಬೇಕು ಅಂತಾರಲ್ಲ ಅದನ್ನು ಕೊಡ್ತಾ ಇದ್ದಾರೆ. ಅವರಾದ್ಮೇಲೆ ಹಂಗೆ ನಾನು ನಮ್ಮಮ್ಮನೂ ಇಬ್ಬರೂ ಬರ್ತೀವಿ. ನಮ್ಮ ಅಣ್ಣ ನಮ್ಮ ಮಗು ಆಚೆ ಇದ್ದಾಳೆ, ಇದು ಹೋಗ್ಬೇಡಿ. ಕ್ಯಾಮ್ರಾ ನೋಡಮ್ಮ ಅಂದರೆ ಮೊಬೈಲೇ ನೋಡ್ತಾ ಇದ್ದೆ. ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ನಲ್ಲ ಅಷ್ಟಂಕುಮ ಎಲ್ಲ ಕೊಟ್ಟಿದ್ದಾಯ್ತು. ಈಗ ಫೋಟೋ ಇಡ್ಸ್ಕೊತಾ ಇದ್ವಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಪಲ್ಲವಿ ಇವ್ರ ಮೈದೆಲ್ಲ ಇದ್ವಿ. ಅವರಾದ್ಮೇಲೆ ನಮ್ಮ ಗಾಯತ್ರಿ ಫ್ಯಾಮಿಲಿ ಇವ್ರು ಬಂದರು. ಎಲ್ಲರೂ ಫೋಟೋ ಇಡ್ಸ್ಕೊಂಡು ಎಲ್ಲ ಪೂಜೆನೂ ಮುಗೀತು. ಈಗ ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಭಾಗ ಸಿಗ್ತೀನಿ. ಸಿ ಯು ಬೈ. ಎಲ್ಲರಿಗೂ ನಮಸ್ಕಾರ.